ನಮಸ್ಕಾರ. ನೀವು ಸಾರ್ವಜನಿಕ ಆಡಳಿತದಲ್ಲಿ ಕೆಪಿಎಸ್ಸಿ ಆಗ್ಬೋದು, ಕೆಎನಲ್ಲಿ ಅಲ್ಲಿ ಸಾಧನೆ ಮಾಡಿದಂತ ವಿವಿಧ ಹುದ್ದೆಗಳನ್ನ ಪಡೆದುಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ನಾನು ಇದುವರೆಗಾಗಿ ಸಂದರ್ಶನ ಮಾಡಿದ್ದೀನಿ. ಈಗ ಹೊಸತಾಗಿ ವಿಶೇಷ ಒಂದು ಸಾಧನೆ ಮಾಡಿರ್ತಕ್ಕಂಥ ಅತಿಥಿಯೊಂದಿಗೆ ನಾವಿದ್ದೀವಿ. ಅದು ಬೇರೆ ಯಾರು ಅಲ್ಲ, ನಮ್ಮ ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಲಕ್ಷ್ಮೀಶ್ ಎನ್ನುವ ಯುವಕ 26 ವಯಸ್ಸಿಗೆ ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಗೊಂಡಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲಿ 26ನೇ ಶ್ರೇಯಾಂಕದೊಂದಿಗೆ. ಅವ್ರ ಜೊತೆ ಅವರ ಸಾಧನೆ ಹೇಗಿತ್ತು, ಅವ್ರ ವಿದ್ಯಾಭ್ಯಾಸ ಹೇಗಿತ್ತು, ಇದಕ್ಕೆ ಅವರು ಮಾಡಿಕೊಂಡಂತ ಪೂರ್ವ ತಯಾರಿ ಹೇಗಿತ್ತು ಅಂತ ಹೇಳಿ ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ ಮಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ ಹೇಳಿ. ನೀವು ಲಾ ಮಾಡಿದ್ದಿಲ್ಲಿ ಸರ್? ಸರ್ ನಾನು ವಿದ್ಯೋದಯ ಲಾ ಕಾಲೇಜಲ್ಲಿ ಲಾ ಮಾಡ್ತೀನಿ. ಅಲ್ಲಿ 5 ವರ್ಷ ಮಾಡಿದ್ರಿ? 3 ವರ್ಷ ಸರ್. ಹ್ಮ್. ನಾನು ಬೇಸಿಕ್ ಡಿಗ್ರಿ BSc ಮಾಡಿದ್ದೀನಿ. BSc ತುಮಕೂರಿನ ಸಿದ್ಧಗಂಗಾ ಕಾಲೇಜಲ್ಲಿ ಮಾಡಿದ್ದೀನಿ. ಹೌದಾ? ನಿಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತೆ HPS ಹೈಸ್ಕೂಲು, ಜೂನಿಯರ್ ಕಾಲೇಜು? ಸರ್ ನಾನು ಪ್ರಾಥಮಿಕ ಶಿಕ್ಷಣ ಅಂದ್ರೆ ಇಲ್ಲೇ ಗಿರಿನಗರ ಶಾಲೆ ಅಂತ ಇದೆ, ಅಲ್ಲಿ 1 ರಿಂದ 5ನೇ ತರಗತಿವರೆಗೂ ಅಲ್ಲಿ ಓದ್ತೀನಿ. 6ನೇ ಮತ್ತೆ 7ನೇ ತರಗತಿನ ನಾನು ಇಲ್ಲಿ ಗೌರಿಲ ಸ್ಕೂಲ್ ಅಂತ ಇದೆ, ಅಲ್ಲಿ ಓದ್ತೀನಿ. ಆಮೇಲೆ 8 ರಿಂದ 10ರವರೆಗೂ ಇಲ್ಲಿ ಕಳಿತಾ ಸ್ಕೂಲ್ ಇದೆ, ಅಲ್ಲಿ ಓದಿದ್ದೀನಿ. ಆಮೇಲೆ SLC ಮತ್ತೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಾನು ಸಿದ್ಧಗಂಗಾ ಕಾಲೇಜಲ್ಲೇ ಮಾಡ್ತೀನಿ. ಈಗ ಈ ತರದೊಂದು ಸಾಧನೆ ಮಾಡಿರೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲೆ ಮಟ್ಟಕ್ಕೆ ಆಗ್ಬೋದು ಎಲ್ಲಾ ಕಡೆ ನಿಮ್ಗೆ ಅತ್ಯಂತ ಹೆಚ್ಚು ಪ್ರಶಂಸೆಯ ಮಾತುಗಳು ಕೇಳಿ ಬರ್ತಾ ಇದೆ. ನೀವು ಈ ರೀತಿ ಒಂದು ಸಾಧನೆ ಮಾಡ್ಕೊಂಡಿರೋದ್ರ ಬಗ್ಗೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಒಂದು ನಿರೀಕ್ಷೆ ನಿಮ್ಗೆ ಒಂದಿತ್ತ, ಗುರಿ ಇತ್ತ? ಸರ್ ನಿರೀಕ್ಷೆ ಅಂದ್ರೆ ನಾನು LLB ಸೇರಿದಾಗ್ಲೇನೆ ಫಸ್ಟ್ ಇಯರ್ ಫಸ್ಟ್ ಸೆಮ್ ಮುಗ್ದಿ ನಾವು ಇಂಟರ್ನ್ಶಿಪ್ ಅಂತ ಹೋಗ್ತೀವಿ. ತಿರ್ಗಾ ಮೇಲಿಂದ ಫಸ್ಟ್ ಸೆಮ್ ಅಲ್ಲೇನೆ ನಮ್ಗೆ IPC ಅಂತ ಇರುತ್ತೆ. ಅಲ್ಲಿ ನಾನು ನೋಟ್ಸ್ ಮಾಡಿ ನಮ್ ಸರ್ರಿಗೆ ಕೊಡ್ತೀನಿ. ಅವರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ಯಾ, ಜುಡಿಷರಿಗೆ ಟ್ರೈ ಮಾಡತ್ಯಾ ಅಂತ ಕೇಳಿದ್ರು. ಸರಿ ಸರ್ ಅಂತ ಹೇಳೋದಕ್ಕೆ ಅವ್ರು ನನಗೆ ಸ್ವಲ್ಪ ಮಾರ್ಗದರ್ಶನ ಕೊಡ್ತಾರೆ, ರಮೇಶ್ ಸರ್ ಅಂತ ಹೇಳಿ. ತಿರ್ಗಾ ಮೇಲಿಂದ ಅವ್ರ ಮಾರ್ಗದರ್ಶನ ಪಡ್ಕೊಂಡು ಮಂಜುನಾಥ್ ಸರ್ ಮತ್ತೆ ಕುಮಾರ್ ಸರ್ ಅಂತ ಇದ್ದಾರೆ, ಅವರು ನಮ್ಗೆ ಹೆಲ್ಪ್ ಮಾಡಿದ್ರು. ಇಂತಿಂತವ್ರನ್ನ ಮೀಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ತಿರ್ಗಾ ಅವರು ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು. ಆದ್ರಿಂದ ಅದನ್ನೆಲ್ಲ ನಾನು ಅಭ್ಯಾಸ ಮಾಡ್ಕೊಂಡು ನಾನು ಕಾಲೇಜಲ್ಲೇನೆ ರೆಡಿ ಆಗಿದ್ರಿಂದ ನನಗೆ ಜಾಸ್ತಿ ಏನು ಕಷ್ಟ ಅನ್ನಿಸ್ಲಿಲ್ಲ. ಇವಾಗ LLM ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆದ್ರಿಂದ ಜೊತೆಗೆ ಎಲ್ಲ ಮಾಡಿದ್ದಕ್ಕೆ ಅನುಕೂಲ ಆಯ್ತು ಸರ್, ಈ ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ಕೆ. ನಿರೀಕ್ಷೆ ಅಂದ್ರೆ ನಾನು ಅಲ್ಲಿಂದ ಪ್ರಿಪೇರ್ ಆಗ್ತಾ ಬರ್ತಿದ್ನಲ್ಲ, ನಿರೀಕ್ಷೆ ಅಂದ್ರೆ ನನಗೆ ಭರವಸೆ ಆಗ್ಬಿಟ್ಟಿತ್ತು, ನಾನು ಮಾಡೇ ಮಾಡ್ತೀನಿ ಅಂತ. ಆದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತು. ಈ ನೇಮಕಾತಿ ಅಧಿಸೂಚನೆ ಯಾವಾಗ ಸರ್ ಇದು ನ್ಯಾಯಾಂಗ ಇಲಾಖೆ ಮಾಡಿದ್ದು? ಸರ್ ಇದು 2025 ಫೆಬ್ರವರಿನಲ್ಲಿ ಆಗಿದ್ದು. ಆದ್ರೆ ಅದನ್ನ ರಿಸರ್ವ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಬೇಕಾ ಬೇಡವಾ ಅಂತ ಹೇಳಿ. ಅಂದ್ರೆ ಜಡ್ಜ್ಮೆಂಟ್ ಬಂದಾದ್ಮೇಲೆ ಅದು ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಇರೋದ್ರಿಂದ ನಮ್ಗೇನು ಅಪ್ಲೈ ಆಗ್ಲಿಲ್ಲ. ನಮ್ಗೆ 3 years ಮ್ಯಾಂಡೇಟರಿ ಇರ್ಲಿಲ್ಲ. ಇದು ಹಂತ ಹಂತವಾಗಿ ಪರೀಕ್ಷೆ ಮುಗಿದಿದ್ದು, ಈ ಪ್ರಿಲಿಮಿನರಿ ಪರೀಕ್ಷೆ ಆಗ್ಬೋದು, ಮುಖ್ಯ ಪರೀಕ್ಷೆ? ಸರ್ ಪ್ರಿಲಿಮಿನರಿ ಸೆಪ್ಟೆಂಬರ್ ಅಲ್ಲಿ ಆಯ್ತು. ಅದಾಗ್ತಿದ್ದಂಗೆ ಡಿಸೆಂಬರ್ ಅಲ್ಲಿ ನಾವು ರಿಟರ್ನ್ ಎಕ್ಸಾಮಿನೇಷನ್ ಬರೀತೀವಿ, ಅದರದ್ದು ರಿಸಲ್ಟ್ ಬರುತ್ತೆ. ಆಮೇಲೆ ಜನವರಿ 13ನೇ ತಾರೀಕು ನನ್ನ ಸಂದರ್ಶನ ಆಯ್ತು. ಇದಿಷ್ಟು ಪ್ರಕ್ರಿಯೆ, ನೇಮಕಾತಿ ಪ್ರಕ್ರಿಯೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಸರ್? ಸರ್ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡುತ್ತೆ, KEA. ಅದ್ ಬಿಟ್ಟು ರಿಟರ್ನ್ ಎಕ್ಸಾಮಿನೇಷನ್ ಮತ್ತೆ ಇಂಟರ್ವ್ಯೂ ಪೂರ್ತಿ ಹೈಕೋರ್ಟ್ ಆಫ್ ಕರ್ನಾಟಕ ನೋಡ್ಕೊಳ್ಳುತ್ತೆ. ಮತ್ತೆ ನಾನು ಕೇಳ್ಪಟ್ಟೆ, ಬಾಲ್ಯದಿಂದ ತಾವು ತುಂಬಾ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು, ಉದ್ಯೋಗ ಮಾಡ್ತಾ ಮತ್ತಿನ್ನೇನೋ ಮಾಡ್ತಾ ಕಷ್ಟಪಟ್ಟು ಈ ಶಾಲಾ ದಿನಗಳಿಂದ ಈ ಹಂತದವರೆಗೂ ನನ್ನ ಶ್ರಮದಿಂದಾನೇ, ಅವ್ರ ಶ್ರಮದಿಂದ ಮೇಲೆ ಬಂದಿದ್ದಾರೆ ಅಂತ ಹೇಳಿ ನೀವ್ ಹೇಳೋದ್ಕಿಂತ ನಮ್ಗೆ ಹೊರಗಡೆ ಸುದ್ದಿ ಮೂಲಗಳು ತಿಳಿಸಿವೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಕಷ್ಟ ಅಂದ್ರೆ ಇತ್ತು, ಅದನ್ನೆಲ್ಲ ನೋಡಿದ್ದಕ್ಕೇನೆ ನಮಗೂ ಏನಾದ್ರೂ ಒಂದ್ ಮಾಡ್ಬೇಕು ಅನ್ನೋ ಒಂದು ಛಲ ಬಂದಿದ್ದು. ಆದ್ರಿಂದ ನಾನು ಅದನ್ನ ತುಂಬಾ ಒಳ್ಳೆ ರೀತಿನಲ್ಲೇ ತಗೊಂಡಿದ್ದೀನಿ. ಈಗ ಇಷ್ಟು ಒಂದು ದೊಡ್ಡ ಸಾಧನೆ, ಒಂದು ಸಿವಿಲ್ ನ್ಯಾಯಾಧೀಶರಾಗಬೇಕು, ಅದು 26ನೇ ವಯಸ್ಸಿಗೆ ಅಂದ್ರೆ ಅದು ಸುಮ್ಮನೆ ಮಾತಲ್ಲ, ದೊಡ್ಡ ಅಸಾಧಾರಣವಾದ ಸಾಧನೆ. ನಿಮ್ಮ ತಂದೆ ತಾಯಿಗಳ ಒಂದು ಪ್ರತಿಕ್ರಿಯೆ ಹೇಗಿದೆ? ತಮ್ಮ ಮಗ ಈ ರೀತಿ ಮಾಡ್ತಾನೆ ಅಂತ ಏನಾದ್ರೂ ಅವ್ರಿಗೆ ಅನ್ಸಿತ್ತಾ? ಸರ್ ಅವರಿಗೆ ನಾನು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಳವಳ ಇತ್ತು, ಏನ್ ಇಷ್ಟೊಂದು ಲೇಟ್ ನೈಟ್ ಎಲ್ಲ ಓದ್ತಾನೆ, ಏನಾಗ್ಬಿಡುತ್ತೋ ಏನೋ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬಿಡುತ್ತಾ ಅಂತ ಹೇಳಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಇದನ್ನ ಕಷ್ಟಪಟ್ಟು ಓದ್ತಾ ಇಲ್ಲ, ನಾನು ಇಷ್ಟಪಟ್ಟು ಓದ್ತಾ ಇದ್ದೀನಿ, ಅದಕ್ಕೆ ನನಗೆ ಪ್ರಾಕ್ಟೀಸ್ ಇಲ್ಲ ಅಂದ್ರೂ ನಾನು ಇಷ್ಟಿಟ್ಟು ನೈಟ್ ಎಲ್ಲ ಓದ್ಕೊಂತೀನಿ ಅಂತ ಹೇಳಿ. ಅಲ್ಲಿಂದ ಅವ್ರಿಗೆ ಒಂದ್ ನಿರೀಕ್ಷೆ ಇತ್ತು, ಏನೋ ಒಂದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ನಾನು ಏನೇ ಒಂದ್ ಹೆಜ್ಜೆ ಇಕ್ಕರೂ ಅವ್ರು ಯಾವತ್ತೂ ನನಗೆ ಕೇಳಿಲ್ಲ, ಏನಕ್ಕೆ ಇದ್ ಮಾಡ್ತಿದ್ಯಾ, ಏನೇನು ಇದರಿಂದ ಅನುಕೂಲಗಳು ಅನಾನುಕೂಲಗಳೇನು, ಭವಿಷ್ಯದಲ್ಲಿ ಇದರಿಂದ ಏನ್ ಸಿಗುತ್ತೆ ನಿಮ್ಗೆ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ. ಆದ್ರಿಂದ ನಾನು ಏನೇ ಮಾಡಿದ್ರು ಅವ್ರು ನನಗೆ ಬೆಂಬಲ ಕೊಡ್ತಿದ್ರು. ಅವರು
ಪರಿಶ್ರಮ ಮತ್ತೆ ತ್ಯಾಗದಿಂದ ಹ್ಮ್. ನನಗೆ ಇದನ್ನ ಮಾಡೋದಕ್ಕೆ ಸಾಧ್ಯ ಆಯ್ತು. ಆ, ಮತ್ತೆ ನೀವು ಈ ನ್ಯಾಯಾಧೀಶರಾಗಿ ಮಾಡಕ್ ಮುಂಚೆ ನೇಮಕ ಆಗಕ್ ಮುಂಚೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಯಾವ ಕೋರ್ಟಲ್ಲಿ ಸರ್? ಸರ್ ನಾನು ತುಮಕೂರಲ್ಲಿ ಹ್ಮ್. RVD ಸರ್ ಮತ್ತೆ G ಮಂಜುನಾಥ್ ಸರ್ ಮತ್ತೆ ಆಶಾ ಮ್ಯಾಮ್ ಹ್ಮ್. ಸೀನಿಯರ್ ಅಂಡರ್ ಒಳಗಡೆ ನಾನು ವರ್ಕ್ ಮಾಡಿದ್ದೀನಿ. ಹೌದಾ? ಈಗ ನೀವು ವಕೀಲರಾಗಿ ನ್ಯಾಯಾಧೀಶರಾಗಿ ಒಂದ್ ಹಂತಕ್ಕೆ ಮೇಲಕ್ಕೆ ಬಂದಿದ್ದೀರಾ. ಈಗ ಮತ್ತಷ್ಟು ನಿಮ್ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಹೌದು ಸರ್. ನೀವು ಇಲಾಖೆನಲ್ಲಿ ಯಾವ ರೀತಿ ಇದನ್ನ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ನಿಮ್ ಪಾತ್ರ ದೊಡ್ಡದಿರುತ್ತೆ. ಹೌದು ಸರ್. ಅದನ್ನ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀರಾ? ಸರ್ ಅಂದ್ರೆ ನಮ್ಮ ನ್ಯಾಯಾಂಗದಲ್ಲಿ ಕೆಲವೊಂದು ನಿಯಮಾವಳಿಗಳು ಇರ್ತವೆ. ಹ್ಮ್. ತಿರ್ಗಾ ಆಮೇಲಿಂದ ಹ್ಮ್. ನಾವು ಈ ಸಮಾಜದ ಹ್ಮ್. ಒಳಿತನ್ನ ಹ್ಮ್. ಕಾಪಾಡೋ ನಿಟ್ಟಿನಲ್ಲಿ ಹ್ಮ್. ನಮ್ಮ ಮುಂದೆ ಏನು ರೆಕಾರ್ಡ್ ಮೇಲೆ ಇರುತ್ತೆ ಹ್ಮ್. ಅದನ್ನ ನೋಡ್ಬಿಟ್ಟು ಹ್ಮ್. ಅದ್ರ ಮೇಲೆ ತೀರ್ಮಾನ ಮಾಡ್ಬೇಕಾಗಿರುತ್ತೆ. ಹ್ಮ್. ಆದ್ರಿಂದ ನಾವು ಇಷ್ಟು ವರ್ಷ ಏನ್ ಓದ್ಕೊಂಡ್ ಬಂದಿದೀವಿ ಹ್ಮ್. ಅದ್ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಹ್ಮ್. ಹೆಂಗೆ ಜಡ್ಜ್ ಹೆಂಗಿರ್ಬೇಕು ಅಂತ ಹೇಳಿ. ಹ್ಮ್. ತಿರ್ಗಾ ನಾವು ಕೋರ್ಟ್ಸ್ ಗಳಲ್ಲಿ ನೋಡಿದೀವಿ ಜಡ್ಜಸ್ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಹ್ಮ್. ಮಾತಾಡ್ಸಿದೀವಿ. ಹ್ಮ್. ಅವ್ರ ಪರ್ಸನಾಲಿಟಿ ಹೆಂಗಿರುತ್ತೆ, ಹ್ಮ್. ನಾವು ಇನ್ನೂ ಏನೇನ್ ಇಂಪ್ರೂವ್ ಮಾಡ್ಕೊಳ್ಬೇಕು ಹ್ಮ್. ಎಲ್ಲ ಕೇಳಿ ತಿಳ್ಕೊಂಡು ನೋಡಿ ಮಾಡಿರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಈಗ ತಾವು ಓದಿದ್ದು ಪದವಿನಲ್ಲಿ BSc ವಿಜ್ಞಾನ ಓದಿದ್ರಿ. ವಿಜ್ಞಾನ ಓದ್ಬಿಟ್ಟು ಪದವಿ ಮೇಲೆ ಮತ್ತೆ LLB ಮಾಡ್ಕೋತೀರಿ. ಈಗ ಇಲ್ಲಿ ವಿಜ್ಞಾನ ಓದ್ಬಿಟ್ಟು ಅಲ್ಲಿ ಕಾನೂನು ಕಟ್ಲೆ ಓದಕ್ ಹೋದಾಗ ಆಕ್ಟ್ ಓದಕ್ ಹೋದಾಗ ನಿಮ್ಗೇನು ಸ್ವಲ್ಪ ದಿನಗಳ ವ್ಯತ್ಯಾಸ ಅನ್ನಿಸ್ಲಿಲ್ವಾ? ಆ ಕಷ್ಟ ಆಗ್ಲಿಲ್ವಾ? ಸರ್ ಅಂದ್ರೆ ಸೈನ್ಸ್ ಅಂದ್ರೆ ಹ್ಮ್. ಅದು ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ತದೆ ಅಂದ್ರೆ ಒಂದ್ ವಿಷಯ ಒಂದನ್ನ ಕೇಳಿದ್ರೆ ಸಾಕು ಹ್ಮ್. ಅದೇನಕ್ಕೆ ಹಂಗೆ ಹ್ಮ್. ಅದ್ರ ಆಸುಪಾಸಿನ ವಿಷಯಗಳೆಲ್ಲ ತಿಳ್ಕೊಳ್ಬೇಕು ಅಂತ ಅನ್ಸುತ್ತೆ. ಹ್ಮ್. ತಿರ್ಗಾ ಆಮೇಲಿಂದ ಸೈನ್ಸ್ ಅಲ್ಲಿ ನಾವು ಆನ್ಸರ್ ರೈಟಿಂಗ್ ಅವೆಲ್ಲ ಬರಿಬೇಕಾದ್ರೆ ಹ್ಮ್. ತುಂಬಾ ಪ್ರಿಸೈಸ್ ಆಗಿ ಹ್ಮ್. ಪರ್ಟಿಕ್ಯುಲರ್ ಒಂದ್ ವರ್ಡ್ ಬರ್ರೆ ಸಾಕು ನಮಗೆ 2 ಮಾರ್ಕ್ಸ್ ಸಿಗೋ ತರ ಅಷ್ಟು ಆಪರ್ಚುನಿಟಿ ಇರುತ್ತೆ. ಆನ್ ದಿ ಅದರ್ ಹ್ಯಾಂಡ್ ನಾವು ಲಾ ಮಾಡ್ಬೇಕಾದ್ರೆ ನಾವು ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ಒಂದ್ ವರ್ಡ್ ಬರೆದ್ರೆ ಏನೂ ಸಿಗಲ್ಲ. ಯಾಕಂದ್ರೆ ನಮ್ದೊಂದು ಡ್ರಾಫ್ಟಿಂಗ್ಗಳು ಇರ್ತವೆ, 4 ವರ್ಡ್ ಇರ್ತದೆ. ಅದನ್ನ ಅದ್ರ ಬಗ್ಗೆ ವಿವರಣೆ ಕೊಟ್ಕೊಂತವ್ರೆ 4 ಪೇಜ್ 40 ಪೇಜ್ 4,000 ಪೇಜ್ ಆಗ್ಬೋದು, ಅಷ್ಟು ಸವಿಸ್ತಾರವಾಗಿರ್ತದೆ. ಏನಿರ್ಬೇಕು ಅಂದ್ರೆ ಯಾವ್ದೇ ಒಬ್ಬ ವಿದ್ಯಾರ್ಥಿಗೆ ಒಂದ್ ವಿಷಯನ ತುಂಬಾ ಸವಿಸ್ತಾರವಾಗಿ ತಿಳ್ಕೊಳ್ಬೇಕು. ಡೆಪ್ತ್ ನಾಲೆಡ್ಜ್ ಇದ್ರೆ ಮಾತ್ರ ಅದ್ರ ಅಕ್ಕಪಕ್ಕದೆಲ್ಲ ಏನಕ್ಕೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋದಕ್ ಸಾಧ್ಯ ಆಗುತ್ತೆ. ಆದ್ರಿಂದ ನಾನು ಲಾಗ್ ಬಂದಲ್ಲ, ನನಗೆ ಸಖತ್ ಕ್ಯೂರಿಯಾಸಿಟಿ ಇತ್ತು. ನಾನು ಹಂಗ ನಮ್ಮ ಸರ್ಗೆ ಮೇಡಮ್ಗೆಲ್ಲ ಕೇಳ್ತಾ ಇದ್ದೆ, ಮೇಡಮ್ ಇವಾಗ IPC ನಲ್ಲಿ 511 ಸೆಕ್ಷನ್ ಇದಾವೆ, ಅವನ್ನೆಲ್ಲ ಹೆಂಗ್ ನೆನ್ಪಿಟ್ಕೊಳ್ಳೋದು ಆತರ ಎಲ್ಲ ಕ್ವಶನ್ ಮಾಡ್ತಾ ಇದ್ದೆ. ಅವ್ರು ಹೇಳೋರು, ನೀವೇನ್ 511 ಸೆಕ್ಷನ್ ಏನ್ ನೆನ್ಪಿಟ್ಕೊಳ್ಳೋದ್ ಬೇಕಾಗಿಲ್ಲ, ಇಂಪಾರ್ಟೆಂಟ್ ಇರ್ತವೆ, ಅವನ್ನ ಮೊದ್ಲು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ಮೊದ್ಲು ಇಂಗ್ರೀಡಿಯೆಂಟ್ಸ್ ನ ನೀವು ಅರ್ಥ ಮಾಡ್ಕೊಳ್ಬೇಕು, ಅವಾಗ ನಿಮ್ಗೆ ಎಂಟೈರ್ ಆಕ್ಟ್ ನಿಮ್ಗೆ ಈಸಿ ಅನ್ನಿಸ್ಬಿಡುತ್ತೆ ಅಂತ ಹೇಳಿ. ಆದ್ರಿಂದ ಅವ್ರ ಮಾರ್ಗದರ್ಶನ ತಿರ್ಗಂದ ನಮ್ಗೆ ಅಜೀಲ್ ಇರುತ್ತಲ್ಲ, ಅದು ನಮ್ಗೆ ಅನುಕೂಲ ಮಾಡ್ಕೊಡ್ತದೆ. ಈಗ ನಾವು KA ಪರೀಕ್ಷೆಗಳಾಗ್ಬೋದು, KPSC ಪರೀಕ್ಷೆಗಳಾಗ್ಬೋದು, ಅಲ್ಲಿ ಯಾವ್ದಾದ್ರ ಪ್ರೊಬೇಷನರಿ ಆಫೀಸರ್ಸ್ ನೇಮಕ ಮಾಡ್ಕೊಳಕ್ ಅಂತ ಹೋದಾಗ ಅಲ್ಲಿ ಈಗಾಗಲೇ ಅದಕ್ಕೆ ತರಬೇತಿ ಸಂಸ್ಥೆಗಳೇ ಸಾಕಷ್ಟು ಉಟ್ಕೊಂಡಿವೆ. ಈಗ ಇದು ಎಲ್ಲರೂ ಬರೆಯುವಂತದ್ದಲ್ಲ. ನಿಮ್ಗೆ ಈ ನಿಟ್ಟಲ್ಲಿ ಈ ತರದ್ದು ಒಂದು ಜಡ್ಜ್ ನೇಮಕಾತಿ ಪರೀಕ್ಷೆಗಳಿಗೆ ಪಾಲ್ಗೊಂಡು ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಯಾವ್ದಾದ್ರು ತರಬೇತಿ ಸಂಸ್ಥೆಗಳು ಇದೆಯಾ ರಾಜ್ಯದಲ್ಲಿ, ಅಥವಾ ನೀವು ಅದ್ರ ಪಡ್ಕೊಂಡಿದ್ದೀರಾ ಅಥವಾ ನೀವು ಸ್ವಯಂ ಪ್ರೇರಿತ ಓದ್ಕೊಂಡಿದ್ದೀರಾ? ಸರ್ ರಾಜ್ಯದಲ್ಲಿ ಹಲವಾರು ಇರ್ಬೋದು. ನಾನು ಮೊದ್ಲಿಂದಾನು ಏನ್ ನಿಯಮ ಪಾಲಿಸ್ಕೊಂಡು ಬರ್ತಿದ್ದೀನಿ ಅಂದ್ರೆ, ಯಾವ್ದೇ ಒಂದ್ ನೋಟ್ಸ್ ಆಗ್ಲಿ ನಾನು ರೆಡಿ ನೋಟ್ಸ್ ಯಾವ್ದು ತಾಳಲ್ಲ. ನಾನು ಬುಕ್ ನ ರೆಫರ್ ಮಾಡ್ತೀನಿ, ಅದರಿಂದ ನೋಟ್ಸ್ ಮಾಡ್ಕೊಂತೀನಿ. ಅದ್ರಲ್ಲೂ ಇನ್ನು ಏನೇನ್ ಬಿಟ್ಟಿರ್ತವೆ ಅಥವಾ ಎಕ್ಸ್ಟ್ರಾ ಸೇರ್ಸ್ ಇರ್ತವೆ ಅವನ್ನೆಲ್ಲ ಕರ್ಟೈಲ್ ಮಾಡ್ತೀನಿ. ತುಂಬಾ ಪ್ರಿಸೈಸ್ ಆನ್ಸರ್ ನಾನೇ ರೆಡಿ ಮಾಡ್ಕೊಂತ ಇದ್ದೆ. ಆದ್ರಿಂದ ಕೋಚಿಂಗ್ಗೆ ದುಡ್ಡು ಕೊಡೋಷ್ಟು ನಮಗೆ ಶಕ್ತಿನೂ ಇರ್ಲಿಲ್ಲ. ಆದ್ರಿಂದ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ನಾನೇ ಸ್ವತಃ ಓದ್ಕೊಂತಿದ್ದೆ. ತಿರ್ಗಾ ನನ್ಗೆ ಅನುಕೂಲ ಆಗೋ ತರ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ AILU ಅವರು ಕ್ಲಾಸಸ್ಗಳನ್ನ ನಡೆಸ್ಕೊಡ್ತಾರೆ. ಅದ್ರೊಳಗಡೆ ರವಿಕುಮಾರ್ ಸರ್ ಮತ್ತೆ ಸತೀಶ್ ಸರ್ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಚೆನ್ನಾಗಿ ಪಾಠ ಮಾಡ್ತಿದ್ರು. ಅದರಿಂದ ಅದನ್ನ ಕೇಳಿ ನಮ್ಗೆ ಈ ಪರೀಕ್ಷೆನ ಹೆಂಗ್ ಎದುರಿಸ್ಬೇಕು, ತಿರ್ಗಾ ಆಮೇಲೆ ನಮ್ಗೆ ಜಡ್ಜ್ಮೆಂಟ್ ರೈಟಿಂಗ್ ಎಲ್ಲ ಇರ್ತವೆ, ಅದನ್ನ ಅಪ್ರಿಸಿಯೇಷನ್ ಎಲ್ಲ ಮಾಡ್ಬೇಕಾಗಿರುತ್ತೆ. ನಾವು ಫ್ಯಾಕ್ಟ್ಸ್ ನಮ್ ಮುಂದೆ ಬಂದಾಗ ಅದನ್ನ ಹೆಂಗ್ ಅಪ್ರಿಶಿಯೇಟ್ ಮಾಡ್ತೀವಿ ಅಂತ ಅವರೆಲ್ಲ ನಮ್ಗೆ ತುಂಬಾ ಸವಿಸ್ತಾರವಾಗಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಡೋರು. ಆದ್ರಿಂದ ನಮ್ಗೆ ಅನುಕೂಲ ಆಯ್ತು ಸರ್. ಈಗ ಕೊನೆಯದಾಗಿ ಈ ತರದ್ದು ಒಂದು ದೊಡ್ಡ ಸಾಧನೆ ಮಾಡಿದಿರಿ. ಈಗ ಕೊನೆಯದಾಗಿ ಹೇಳೋದಾದ್ರೆ ನಿಮ್ಮ ಕುಟುಂಬ ಇರ್ಬೋದು, ನಿಮ್ ಸ್ನೇಹಿತರದು ಎಲ್ಲ ಪ್ರತಿಕ್ರಿಯೆ ಹೇಗಿದೆ? ಸರ್ ನಮ್ ತಂದೆ ತಾಯಿ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ, ನಮ್ ಸ್ನೇಹಿತರು ಅಷ್ಟೇ. ಯಾಕಂದ್ರೆ ಯಾರೇ ಒಬ್ಬ ಇಂಡಿವಿಜುವಲ್ ಒಂದ್ ಸೊಸೈಟಿನಲ್ಲಿ ಏನಾನ ಮಾಡ್ತಾನೆ ಅಂತ ಹೇಳಿದ್ರೆ ಸೊಸೈಟಿ ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಆದ್ರಿಂದ ನಮ್ ಫ್ರೆಂಡ್ಸ್ ನ, ನಮ್ ತಂದೆ ತಾಯಿನ, ನಮ್ ರಿಲೇಷನ್ಸ್ ನ, ನಮ್ ಗುರು ಹಿರಿಯರನ್ನ ಅವ್ರಿಗೆ ಅವ್ರ ಸಂತೋಷ ಪಡ್ತಿದಾರಲ್ಲ, ಅದನ್ನ ನೋಡೋದಕ್ಕೆ ನನ್ಗೆ ಒಂದು ಸಂತೋಷ ಆಗ್ತಿದೆ ಸರ್. ಆದ್ರಿಂದ ಎಲ್ರಿಂದಾನು ತುಂಬಾ ಒಳ್ಳೆ ಪ್ರತಿಕ್ರಿಯೆ. ಅದ್ರ ಜೊತೆಗೆ ನೀವು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು
BSc ಪದವಿ, LLB ಅಲ್ಲಿವರೆಗೂ ಓದಿದಂತ ಶಿಕ್ಷಣ ಸಂಸ್ಥೆಗಳೆಲ್ಲ ಶಿಕ್ಷಕರಾಗ್ಬೋದು, ಮುಖ್ಯಸ್ಥರಾಗ್ಬೋದು ಅಭಿನಂದನೆ ಸಲ್ಲಿಸಿದಾರೆ. ಸರ್ ತುಂಬಾ ಜನ ತಿಳಿಸ್ತಾ ಇದ್ದಾರೆ. ಇನ್ನ ಕೆಲವರಿಗೆ ಗೊತ್ತಿಲ್ಲ ಅದು. ನಾನೇ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ಅವ್ರ ಆಶೀರ್ವಾದ ತಗೊಳ್ಬೇಕಂತ ಹೇಳಿ ನಾನು ಮುಂದೆ ಓಡಾಡ್ತಿದ್ದೀನಿ. ಕಾಂಟ್ಯಾಕ್ಟ್ ಸಿಗ್ತಿಲ್ಲ, ನೋಡ್ಬೇಕು ನೆಕ್ಸ್ಟ್. ಆಯ್ತು, ಇಂತ ಕಿರಿಯ ವಯಸ್ಸಿಗೆ ತುಂಬಾ ಅಪ್ರತಿಮ ಸಾಧನೆ ಮಾಡಿದ್ರಿ. ನೀವು ಏನ್ ಈಗಾಗಲೇ ಸಾಧನೆ ಮಾಡಿ ನೇಮಕ ಆಗಿದ್ರಲ್ಲ, ಇದೇ ಸ್ಥಾನದಲ್ಲಿ ಮುಂದುವರಿತಾ ನೀವು ಈ ನ್ಯಾಯಾಂಗ ಇಲಾಖೆಯಲ್ಲಿ ಮತ್ತಷ್ಟು ಎತ್ತೆತ್ತರವಾಗಿ ಬೆಳೀಲಿ ಅಂತ ನಾವು ಕೂಡ ನಿಮ್ಗೆ. ಶ್ರೀನಿವಾಸ್ ಅವರೇ, ಈಗ ನಿಮ್ ಮಗ ನೇಮಕಾತಿ ಆಗಿದ್ದಾರೆ ಜಡ್ಜ್ ಆಗಿ. ಆಯ್ಕೆ ಪಟ್ಟಿನಲ್ಲಿ 25ನೇ ರ್ಯಾಂಕ್ ಅಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಜಾಗ ಪಡ್ಕೊಂಡಿದ್ದಾರೆ. ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾ ಸಂತೋಷ ಆಗಿದೆ. ನಮ್ಮ ಬಡ ಕುಟುಂಬ, ರೈತಾಪಿಗಳು ನಾವು. ನಮ್ಮ ತಾತ ಅವರು, ನಮ್ಮ ಅಪ್ಪ ತಂದೆಯವರು, ನಾವು ಎಲ್ಲ ರೈತರೇ. ಅದರಲ್ಲಿ ನಮ್ಮದ ಏನೋ ಒಂದು ಛಲ ಇತ್ತು. ನಾವು ವಿದ್ಯಾವಂತರಾಗದಿದ್ರು ನಮ್ಮ ಮಕ್ಕಳನ್ನಾದ್ರೂ ವಿದ್ಯಾವಂತರು ಮಾಡಿ ಒಂದು ಸಮಾಜದ ಒಂದು ಕಣ್ಣಾಗ್ಬೇಕು. ನಮ್ಮ ಆಸ್ತಿ ಅಡುಗೆ ನಮ್ಮಂತೆ ಒಬ್ಬ ವ್ಯಕ್ತಿನ ಸಂಪಾದನೆ ಮಾಡ್ಬೇಕು ಅಂತ ನಾವು. ನನ್ನ ತಮ್ಮದಿರಿಗೂ ನಾನು 3 ಜನ ಅಣ್ತಮ್ಮಂದಿರು, ಒಂದು ಹೆಣ್ಮಗು ನಮ್ದು. ಅವ್ರಿಗೂ ಹಿಂಗೆ ಓದಿಸ್ತಾ ಇದ್ದೆ, ಅವ್ರು ಓದ್ಲಿಲ್ಲ. ನಾನೇ ಹಿರೇ ಮಗ. ಇವತ್ತು ನನ್ನ ಮಗನಲ್ಲಿ ಆ ವಿದ್ಯಾಭ್ಯಾಸದ ಸಂತೋಷ ಇದನ್ನೆಲ್ಲ ಕಂಡಂತ ಭಾಗ್ಯ ತಂದು ಕೊಟ್ಟಿದ್ದಾನೆ. ನಮ್ಗೆ ಅಷ್ಟೇ ಖುಷಿ ಸರ್. ತಾಯಿ, ನಿಮ್ಗೇನ್ ಅನ್ಸ್ತದೆ? ಮಾಡಿರೋ ಸಾಧನೆ ತುಂಬಾ ಅಂದ್ರೆ ಭಾರಿ ಕಷ್ಟ ಇದೆ ಪಾಪ. ಕಷ್ಟಪಟ್ಟಿದ್ದಾನೆ, ಮೇಲ್ ಬಂದ, ಸಮಾಜ ಸೇವೆ ಮಾಡ್ಲಿ, ಕರ್ನಾಟಕಕ್ಕೆ ಅಂತ ಹೇಳಿ ರೂಪಾಯಿಗಿರ್ಲಿ ಅವನು ಅಂತ ಹೇಳ್ಬಿಟ್ಟು ಆಶಿಸ್ತೀನಿ. ಆ ಪರಮಾತ್ಮ ಅವ್ನಿಗೆ ಶ್ರೇಯಸ್ಸು, ಆಯಸ್ಸು, ಆರೋಗ್ಯ ಕಾಪಾಡ್ಲಿ, ಎಲ್ಲಾರು ಸಮಾನತೆಯಿಂದ ಕಾಣ್ಲಿ ಅಂತ ಆಶಿಸ್ತೀನಿ. ಅವ್ನು ನೋಡಿ ತುಂಬಾ 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 ಸಂತೋಷ ಆಗ್ತಾ ಇದೆ. ಒಳ್ಳೆ ಮಾಡಿ. ಇದಿಷ್ಟು ಲಕ್ಷ್ಮೀಶ್ ಅವರ ತಂದೆ ತಾಯಿಗಳ ಆರೈಕೆ. ಮಗ ತುಂಬಾ ಕಷ್ಟದಿಂದ, ಬಡತನದಿಂದ ನಾವು ಕೃಷಿ ಮೂಲಕ ಬಂದಿದ್ರು ಕೂಡ ನಮ್ಮ ಬಡತನವನ್ನು ಧಿಕ್ಕರಿಸಿ ಅಂತೆಲ್ಲ ಅವ್ರನ್ನ ಮೆಟ್ಟಿ ಮೇಲ್ ನಿಂತು ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ. ನಮಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಅವ್ರ ಅಭಿಪ್ರಾಯ ಹಂಚ್ಕೊಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.